ತವ್ರ ಮನೆ ಮಾನ ಮರ್ಯಾದೆ ಮಗಳ ಕೈಯಲ್ಲಿರುತ್ತೆ, ಗಂಡನ ಮನೆ ಮಾನ ಸೊಸೆ ಕೈಯಲ್ಲಿರುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ನಿಮ್ ಮಗಳು ನಮ್ಮನೆ ಹೊಸಲು ತುಳಿಯೋದಕ್ಕೆ ಮುಂಚೆನೆ ನಮ್ಮ ಮಾನ ಕಾಪಾಡಿದ್ಲು. ನಮ್ಮ ಮಕ್ಕಳಿಂದ ತಪ್ಪು ನಡೆದಿದೆ, ದಯವಿಟ್ಟು ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ. ತಪ್ಪಾಗಿದೆ ಅಂತ ಗೊತ್ತಾಗಿ ಕೂಡ ಅದನ್ನ ತಿದ್ಕೋಬೇಕು ಅಂತಿದ್ದೀರಲ್ಲ, ಅದು ನಿಮ್ ದೊಡ್ಡ ಗುಣ ಸರ್. ಒಬ್ಬ ಹುಡುಗ ತಪ್ಪು ಮಾಡಿದ್ರೆ ಅವನೇ ಬಂದು ಹೇಳೋ ತನಕ ಯಾರಿಗೂ ಗೊತ್ತಾಗಲ್ಲ. ಅದೇ ಹುಡುಗಿ ತಪ್ಪು ಮಾಡಿದ್ರೆ 3 ತಿಂಗಳಲ್ಲಿ ಎಲ್ರಿಗೂ ಗೊತ್ತಾಗೋಗುತ್ತೆ. ಡ್ಯಾಡ್, ಬರುವಾಗ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರಿ, ಆದ್ರೆ ಇಂಥ ಸರ್ಪ್ರೈಸ್ ಕೊಡ್ತೀರಿ ಅಂತ ಗೊತ್ತಿರ್ಲಿಲ್ಲ. ಥ್ಯಾಂಕ್ಸ್ ಡ್ಯಾಡ್. ಥ್ಯಾಂಕ್ಸ್ ನನಗಲ್ಲ, ಗಿರಿಗೆ ಹೇಳು. ಥ್ಯಾಂಕ್ ಯು. ನೋ ಫಾರ್ಮಾಲಿಟೀಸ್. ನಾನೇನ್ ಬರ್ತೀನಿ. ಸರಿ ಸರ್. ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಫಿಕ್ಸ್ ಮಾಡಿ ಸರ್. ಏನ್ರಿ, ಏನ್ ಸಮಾಚಾರ? ನಮ್ ವಿಶ್ವನಾಥ್ ಅವ್ರ ಮನೆಗ್ ಬಂದಿದ್ದೀರಾ? ಚಿತ್ರ ಮದುವೆಗೆ ಮಾತುಕತೆಗೆ ಬಂದಿದ್ದೀವಿ. ಓ, ಆಗ ನಾನ್ ಅನ್ಕೊಂಡೆ ಚಿತ್ರ ಮದುವೆ ಮಾತುಕತೆಗೆ ಬಂದಿದ್ದೀರಾ ಅಂತ. ಹೌದು, ಚಿತ್ರದು ಮದುವೆ ಮಾತುಕತೆಗೆ ಬಂದಿರೋದು. ಹೌದಪ್ಪ, ನಾನ್ ಅನ್ಕೊಂಡೆ ಚಿತ್ರ ಮದುವೆ ಮಾತುಕತೆಗೆ ಬಂದಿದ್ದೀರಾ ಅಂತ. ರೇ ಸ್ವಾಮಿ, ಕಿವಿಗೆ ಕೇಳ್ಸಕ್ಕಿಲ್ವಾ? ಚಿತ್ರದು ಮದುವೆ ಮಾತುಕತೆಗೆ ನಮ್ದಕ್ಕೆ ಬಂದಿರೋದು. ನೋಡಿದ್ರೆ ಗೊತ್ತಾಗತ್ತೆ ಇದು ಅಮ್ಮ ತಾಯಿ ಕೇಸ್ ಅಂತ. ಎಲ್ಲಿಂದ ಬರ್ತಾರಪ್ಪ ಇವರು? ಚಿಚಿ. ನಮಸ್ಕಾರ. ನಮಸ್ಕಾರ. ಏನಯ್ಯ, ಮನುಷ್ಯನೇ ಬದಲಾಗ್ಬಿಟ್ಟಿದ್ದಾನೆ ಅಂತ ನೋಡ್ತಾ ಇದೀಯಾ? ನನ್ನ ಕ್ಯಾರೆಕ್ಟರ್ ನಿನಗೆ ಯಾವತ್ತು ಅರ್ಥ ಆಗಿದೆ ಹೇಳು? ಹಾಗೆ ಇದು ಕೂಡ ಅರ್ಥ ಆಗಲ್ಲ ನಡಿ. Hi Giri. Thank you. Bye Giri. Bye Chitra. Bye. Bye 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 bye. Hi. Giri. Bido. Bido. No. Giri. Giri. Bido. No! Giri!
ಬರ್ತಾ ಇದ್ದಿದ್ರೆ ಅವನ್ ನನ್ನ ಸಮಾಧಾನ ಮಾಡ್ಕೋ ಚಿತ್ರ, ಏನೂ ಆಗಲ್ಲ, ಎಲ್ಲ ಮರ್ತ್ಬಿಡು. ಯಾರೋ ಪೊರ್ಕಿಗಳು ನೋಡು, ನಾಳೆ ನಿನ್ನ ಎಂಗೇಜ್ಮೆಂಟ್, ನೀನ್ ನಗ್ನಗ್ತಾ ಇರ್ಬೇಕು. ಸ್ಮೈಲ್, ನಗು, ಕಮ್ ಆನ್ ಸ್ಮೈಲ್. ಚಿತ್ರ ನಿಲ್ಸಿ! ಈ ನಿಶ್ಚಿತಾರ್ಥಗೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಬಾಯಿಗೆ ಬಂದ ಹಾಕಿ ಹೊಗಳ್ಬೇಡುವ ನಾಯಿ, ಸಾಯೋ ಕಾಸೆನಾ? ನೀವು ನನಗೆ ಸಾಯಿಸ್ಬಿಡಿ ಸಾಬ್. ನಿಮ್ಗೆ ನಮ್ ಚೋಟ ಸಾಹೇಬ್ಗೆ ಅನ್ಯಾಯ ಆಗ್ತಾ ಇರೋದು ನೋಡ್ಕೊಂಡು ಸುಮ್ಮನೆ ಅಂತ ನಾಯಿ ನಾನಲ್ಲ. ತಗೊಳ್ಳಿ ಇದನ್ನ, ನೋಡಿ ಇದನ್ನ. ನಾನಿದು ನಂಬಲ್ಲ. ನೀವು ನಂಬಲೇಬೇಕು ಸಾಬ್. ಅವಳು ಹೊಟ್ಟೆಲಿರೋ ಮಗುಗೆ ನಿಮ್ ಮಗ ಕಾರಣ ಅಲ್ಲ ಅಂದ್ರೆ ನೀವು ನಂಬಲೇಬೇಕು. ಇನ್ನೊಂದು ಸಲ ಹೊಗಳಿದ್ರೆ ನಿನ್ನ. ನೀವು ಸುಮ್ಮನೆ. ಅವಳು ಹೊಟ್ಟೆಲಿರೋ ಮಗುಗೆ ತಂದೆ ನಾನಲ್ಲ ಅಂತ ನಿನ್ಗೆ ಯಾರು ಹೇಳಿದ್ರು? ಇನ್ಯಾರು ಹೇಳಿದ್ದು? ಈ ಚಿತ್ರನೇ ಹೇಳಿದ್ದು. ವಾಟ್? ಚಿತ್ರ ಹಾಕಿ ಹೇಳಿಲ್ಲ? ಹಾ, ಅವ್ರ ಅಪ್ಪ ಅಮ್ಮನು ನಿಂದು ಹೊಟ್ಟೆಲಿರೋ ಮಗುಗೆ ಯಾರ್ದು ಕಾರಣ ಅಂತ ಕೇಳಿದಾಗ ಯಾರ್ದು ಹೆಸರು ಹೇಳಿದ್ರು ಕೇಳು? ಗಿರಿ ಹೆಸರೇ ಹೇಳ್ದೆ, ಆದ್ರೆ ಅವತ್ತಿನ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೆ ಜನ ಪ್ರೀತಿ ಬಗ್ಗೆ ಸುಳ್ಳು ಹೇಳ್ತಾರೆ, ಪ್ರೀತಿಸ್ತೋನ್ ಬಗ್ಗೆನೂ ಸುಳ್ಳು ಹೇಳ್ತಾರೆ. ಆದ್ರೆ ಯಾರು ಅಂತ ಈ ದುನಿಯಾದಲ್ಲಿ ಮದುವೆ ಆಗ್ತಾರೋ ಯಾವ ಹೆಣ್ಣು ಸುಳ್ಳು ಹೇಳೋದಿಲ್ಲ. ಇವರಿಬ್ಬರದು ದೋಸ್ತಿ ಸಾಬ್, ದೋಸ್ತಿ ಮೇ ತಪ್ಪು ಮಾಡಿರೋದು ನಿಜ ಸಾಬ್. ಇದನ್ನೆಲ್ಲ ನಂಬ್ತೀಯಾ? ನಮ್ದೆ. ನೀವಿಬ್ರು ಫ್ರೆಂಡ್ಸ್ ಅಂದ್ರಿ ನಮ್ದೆ. ಆ ಫ್ರೆಂಡ್ಶಿಪ್ ಅಲ್ಲಿ ನಿಮ್ ಜೊತೆ ನನ್ನ ಹೆಸರು ಇದೆ ಅಂದ್ರಿ, ಅದನ್ನು ನಮ್ದೆ. ಆದ್ರೆ ಅವನು ಹುಟ್ಟಿರೋ ಮಗುನ ನನ್ ತಲೆ ಕಟ್ಟೋಕ್ ನೋಡ್ತಿದ್ಯಲ್ಲ, ಇದನ್ನ ನಾನ್ ಸಹಿಸ್ಕೊಳಕ್ ಆಗಲ್ಲ. ವಿದ್ಯಾ, ದಯವಿಟ್ಟು ಕ್ಷಮಿಸ್ಬೇಕು, ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್. ಪ್ಲೀಸ್. ಹೀಗೆಲ್ಲ ಆಗತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ಅಲ್ಲ? ಆದ್ರೆ ನನಗ್ ಗೊತ್ತಿತ್ತು. ನಾನು ಈ ಮದುವೆಗೆ ಒಪ್ಪೋದಿಲ್ಲ ಅಂತ ನನ್ನ ಮಗನಿಗೆ ತಿಳಿಸೋದಕ್ಕೆ ನನಗೆ 1 ನಿಮಿಷ ಸಾಕಾಗಿತ್ತು. ಆದ್ರೆ ಈ ಪ್ರೀತಿ ಪ್ರೇಮ ಅನ್ನೋ ಹುಚ್ಚಿನಲ್ಲಿ ಮುಳುಗಿರೋರು ತಗೊಳ್ಳೋ ಮೂರ್ಖತನದ ನಿರ್ಧಾರದಿಂದ ನಾನು ನನ್ನ ಮಗಳನ್ನ ಕಳ್ಕೊಂಡೆ. ಅದೇ ರೀತಿ ನಾನು ನನ್ನ ಮಗನ್ನೂ ಕಳ್ಕೊಳ್ಳೋದಕ್ಕೆ ತಯಾರಾಗಿರ್ಲಿಲ್ಲ. ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿ ನಾನು ನನ್ನ ಮಗನ್ನ ಉಳಿಸ್ಕೊಂಡೆ. ಮೈ ಡಿಯರ್ ಸ್ಟ್ರಾಂಗ್ ಬಾಯ್, ದುಡ್ಡಿರೋರ್ಗೂ ದುಡ್ಡು ಇಲ್ಲದೆ ಇರೋರ್ಗೂ ಮದುವೆ ಅನ್ನೋ ಸಂಬಂಧ ಬರೀ ಪುಸ್ತಕದಲ್ಲಿ ಸಿನಿಮಾದಲ್ಲಿ ಮಾತ್ರ ಸಾಧ್ಯ. ಇನ್ಮೇಲೆ ಯಾವತ್ತು ಮೈಂಡ್ ಪವರ್ ಮನಿ ಪವರ್ ಇರೋರ್ ಜೊತೆ ದ್ವೇಷ ಕಟ್ಕೊಳ್ಳೋದಕ್ಕೆ ಹೋಗ್ಬೇಡ. Get out. ಹೋಗ್ತೀನಿ, ಆದ್ರೆ ಒಂದು ಮಾತು, ನಿನ್ನ ಹತ್ರ ಮನಿ ಪವರ್ ಇದ್ರೆ ನನ್ನ ಹತ್ರ ಹ್ಯಾಂಡ್ ಪವರ್ ಇದೆ. ಅದು ನಿನಗೂ ನಿನ್ ಜನಕ್ಕೂ ಚೆನ್ನಾಗಿ ಗೊತ್ತು. ಪ್ರೀತಿ ಅನ್ನೋದು ಹ್ಯಾಂಡ್ ಪವರ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಮನ್ಸಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ನಿನ್ ಕೊಟ್ಟು ಟಾರ್ಚರ್ ಎಲ್ಲ ಸಹಿಸ್ಕೊಂಡೆ. ಆದ್ರೆ ನಿನ್ನ ಮನೆಗೆ ಸೊಸೆಯಾಗಿ ಬರೋದು ನನ್ನ ಗೆಳತಿ ಚಿತ್ರ. ಇದು ಖಂಡಿತ. ಚಿತ್ರ, ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಏನಾದ್ರೂ ಒಂದು ಆಸೆ ಇದ್ದೇ ಇರುತ್ತೆ. ನಿನ್ನ ಮನಸ್ಸಿನಲ್ಲಿ ಏನೇ ಆಸೆ ಇದ್ರೂ ಅದನ್ನು ನಾನ್ ನೆರವೇರಿಸ್ತೀನಿ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ಅಣ್ಣ, ಎಲ್ರು ಅವ್ನು ಕಾಣಿಸ್ತಾ ಇಲ್ಲ. ಇನ್ಫಾರ್ಮೇಶನ್ಗೆ ಸರಿ ಇದೆ ತಾನೆ? ಸರಿ ಇದೆ ಅಣ್ಣ. ಅವನು ದಿನ ಅಂಗಡಿಯಿಂದ ಮನೆಗೆ ಹೋಗೋದು ಇದೇ ರೋಡಲ್ಲಿ. ಯಾರು ಮಿಸ್ ಮಾಡಬಾರ್ದು. ಅವನು ಸಾಮಾನ್ಯದು ಆದ್ಮಿಗೆ ಇಲ್ಲ. ಇವತ್ತು ಅವನು ಬದುಕಿರ್ಬೇಕು, ಇಲ್ಲ ನಾನ್ ಬದುಕಿರ್ಬೇಕು. ಹಲೋ, ನಡೀರಿ ಆಸ್ಪತ್ರೆಗೆ ಹೋಗೋಣ. ನಥಿಂಗ್ ಟು ವರಿ, ಶಿ ಇಸ್ ಆಲ್ ರೈಟ್. ನಾನು ಬೇರೆ ವಿಟಮಿನ್ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ,
ಅದನ್ನ ಕೊಡಿ, ಸರಿ ಹೋಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಸ್ಕೂಲಿಂದ ಬರ್ತಿದ್ದಾಗ ಆಕ್ಸಿಡೆಂಟ್ ಆಗೋಯ್ತು. ಯಾರು ನನ್ನ ಮಗನಿಗೆ ಆಕ್ಸಿಡೆಂಟ್ ಮಾಡಿದ್ದು ಹೇಳೆ, ಅವನನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಛೇ, ಮಗನಿಗೆ ಹೇಗಿದೆ ಅಂತ ಕೇಳ್ದೆ, ಅವನ್ಗೆ ಕೊಲ್ತೀನಿ ಇವನ್ಗೆ ಕೊಲ್ತೀನಿ ಅಂತಿದ್ಯಲ್ಲ, ಆ ಪಾಪಗಳೇ ಇವತ್ತು ನಮ್ಮ ಮಗನಿಗೆ ಸುತ್ಕೊಂಡಿರೋದು. ಹೇ, ನಮ್ಮ ಮಗನಿಗೆ ಏನಾದ್ರೂ ಆದ್ರೆ ಅದಕ್ಕೆ ನೀನೇ ಕಾರಣ. ಟೈಮ್ಗೆ ಸಿಕ್ಕ ತಲೆ ತಿನ್ನಕ್ಕೆ ಶುರು ಮಾಡ್ಬಿಡ್ತಾಳೆ. ಸೈಲೆನ್ಸ್, ಹೆದರ್ಕೋಬೇಡಿ, ಏನೂ ಆಗಲ್ಲ. ನಿಮ್ ಹುಡುಗಂದು ರೇರ್ ಬ್ಲಡ್ ಗ್ರೂಪ್, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಸರಿಯಾದ ಟೈಮಿಗೆ ಬ್ಲಡ್ ಸಿಕ್ತು, ವಾರ್ಡ್ ಶಿಫ್ಟ್ ಮಾಡಿದ್ದೀವಿ, ಹೋಗಿ ನೋಡಿ. ಮಿಸ್ಟರ್ ಅಬ್ದುಲ್ಲಾ, ನಿಮ್ ಮಗನಿಗೆ ಬ್ಲಡ್ ಕೊಟ್ಟವರು ಇವರೇ. ಇವ್ರ ಹೆಸರು ಮಿಸ್ಟರ್ ಗಿರೀಶ್ ಅಂತ. ನಾನಿನ್ ಬರ್ತೀನಿ. ಭಯ್ಯ, ದೇವ್ರ ಹಾಕ್ ಬಂದು ನನ್ ಮಗನಿಗೆ ಜೀವದಾನ ಮಾಡಿದ್ರಿ. ಈ ಋಣನ ಹ್ಯಾಕ್ ತೀರ್ಸ್ಬೇಕು ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ಏನಮ್ಮ ಇದು? ಭಯ್ಯ ಅಂತೀರಾ, ಕೈಯೂ ಮುಗಿತೀರಾ, ಹಾಗೆಲ್ಲ ಮಾಡಬಾರ್ದು. ಮನುಷ್ಯ ಅಂದಮೇಲೆ ಒಬ್ರು ಪ್ರಾಣ ಉಳಿಸೋಕೆ ಪ್ರಯತ್ನ ಪಡ್ಬೇಕೆ ಹೊರತು ಇನ್ನೊಬ್ರು ಪ್ರಾಣ ತೆಗೆಯೋ ಹಕ್ಕು ನಮ್ಗಿರಲ್ಲ. ನಾವೆಲ್ಲ ಮನುಷ್ಯ ಇಲ್ವಮ್ಮ? ವೆಡ್ಡಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡು. ಕೈ ಹಿಡಿಯೋ ಹೆಂಡತಿನೇ ಸೆಲೆಕ್ಟ್ ಮಾಡೋಕೆ ಆಗ್ತಿದ್ದವನಿಗೆ ವೆಡ್ಡಿಂಗ್ ಕಾರ್ಡ್ ಸೆಲೆಕ್ಷನ್ ಯಾಕೆ ಹೇಳಿ? ನೀವೇ ಯಾವ್ದಾದ್ರೂ ಸೆಲೆಕ್ಟ್ ಮಾಡಬೇಡಿ. ಏನಪ್ಪ, ಇನ್ಸ್ಪೆಕ್ಟರ್ ಸೋಮಣ್ಣ ಅವ್ರು ಬಂದಿದ್ದಾರೆ. ಏನ್ ಸರ್, ಬಹಳ ದಿನದ ಮೇಲೆ ಕರೆಸ್ಬಿಟ್ಟಿದ್ದೀರಾ? ಇದಕ್ಕೋಸ್ಕರ ಚೆನ್ನಾಗಿದ್ದಾನೆ ಹುಡುಗ, ಕಳಿಸ್ಲಾ ಮೇಲಕ್ಕೆ? ಸದ್ಯಕ್ಕೆ ನನ್ನ ಮಗನ ಮದುವೆ ಆಗೋವರೆಗೂ ಇವನನ್ನ ಒಳಗ್ ಕಳಿಸು. ನಿನ್ನ CI ಇಂದ ACP ಮಾಡಿಸ್ತೀನಿ. ಅಬ್ದುಲ್ ನಿಂದ ಈ ಕೆಲಸ ಆಗ್ಲಿಲ್ವಾ? ಅವನನ್ನ 3 ಸಲ ಕಳಿಸ್ದೆ, 3 ಸಲನೂ ಫೇಲ್ಯೂರ್ ಆದ. ಇವನೇ ವೀಕೋ ಅವನೇ ಸ್ಟ್ರಾಂಗೋ ಒಂದು ಅರ್ಥ ಆಗ್ತಾ ಇಲ್ಲ. ಎಲ್ರು ಲೀಗಲಿ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಇಲ್ಲೀಗಲ್ ಆಗಿ ಟ್ರೈ ಮಾಡ್ತಾರೆ. ನೀವು ಇಲ್ಲೀಗಲಿ ಫೇಲ್ಯೂರ್ ಆಗಿ ಲೀಗಲ್ ಆಗಿ ಸಕ್ಸಸ್ ಮಾಡಕ್ ಕೊಟ್ಟಿದ್ದೀರಲ್ಲ ಸರ್, ನಿಮ್ ಸ್ಟೈಲೇ ಬೇರೆ. ಕೆಲಸ ಆಯ್ತು ಅನ್ಕೊಳ್ಳಿ. ಹಲೋ ದೋಸ್ತ್, ಇನ್ 3 ದಿನಕ್ಕೆ ಶಾದಿ. ಎಲ್ಲ ಏರ್ಪಾಡು ಜೋರಾಗೆ ನಡೀತಾ ಇದೆ. ಈ ಸಲ ನಿಮ್ಗೆ ತಡೆಯೋದಕ್ಕೆ ಪೊಲೀಸರಿಗೆ ಚೂ ಬಿಟ್ಟಿದ್ದಾರೆ. ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಥ್ಯಾಂಕ್ಸ್ ಅಬ್ದುಲ್ ಭಾಯ್. ಅಬ್ದುಲ್ ಭಾಯ್, ನನ್ಗೊಂದು ಹೆಲ್ಪ್ ಮಾಡ್ತೀರಾ? ನಡೆದಿದ್ದನ್ನು ನೆನೆಸ್ಕೊಂಡು ಸಾಯೋ ಅಷ್ಟು ಕುಡಿಬೇಕು ಅನ್ಸುತ್ತೆ. ಆದ್ರೆ ನಿಜವಾಗ್ಲೂ ನಡೆದಿದ್ದು ಏನು ಅಂತ ತಿಳ್ಕೋಬೇಕು ಅನ್ಸಲ್ವಾ? ಫ್ರೆಂಡ್ ಆಗಿ ನೀನ್ ಮಾಡಿದ್ದೇನ, ಪ್ರೀತಿ ಹೆಸರಲ್ಲಿ ಅವಳು ಮಾಡಿದ್ದೇನ,
ಎಲ್ರ ಮುಂದೆ ತಿಳ್ಕೊಂಡಲ್ಲ. ವಿದ್ಯಾ ಕಣ್ಣಾರೆ ನೋಡಿದ್ದನ್ನೇ ನಂಬಾರ್ದು ಅಂತಾರೆ, ಅಂಥದ್ರಲ್ಲಿ ಕಿವಿಲ್ ಕೇಳಿದ್ದನ್ನ ನಂಬ್ತೀಯಾ? ಬಂದಿದ್ಯಾಕೆ ಹೇಳು. ನಿನಗೆ ಈ ವಿಷಯ ಯಾರು ಹೇಳಿದ್ರೋ ಅವ್ರ ಹತ್ರನೇ ನಿನ್ ನಿಜ ಏನು ಅಂತ ಕೇಳ್ಸೋಕೆ. ಹೌದು ಸಾಬ್, ಚಿತ್ರನ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿದ್ದು ನಾವೇ. ಚಿತ್ರನ ಮೇಲೆ ನಿಮ್ಗೆ ಅನುಮಾನ ಬರಲಿ ಅಂತ ಆ ಥರ ಫೋಟೋ ತೆಗೆದಿದ್ದು ನಾವೇ ಸಾಬ್. ಶಟ್ ಅಪ್ ಮ್ಯಾನ್. ದುಡ್ಡು ಕೊಟ್ರೆ ಮರ್ಡರ್ ಮಾಡೋದಿರ್ಲಿ, ತಿನ್ಬಾರ್ದಂತ ತಿನ್ನೋ ನೀನು. ಈ ಸುಳ್ಳು ಹೇಳೋದಕ್ಕೆ ಎಷ್ಟು ದುಡ್ಡು ತಿಂದಿದ್ಯಾ? ಯಾವ ದುಡ್ಡು ತಿಂದಿಲ್ಲ ಸಾಬ್. ಅಲ್ಲಾಗಿ ಕಸಂ, ನಾನು ಹೇಳ್ತಾ ಇರೋದು ನಿಜ ಸಾಬ್. ಓಹೋ, ನಮ್ ಹತ್ರ ಕೆಲಸ ಮಾಡ್ಕೊಂಡು ನಮ್ಗೆ ದ್ರೋಹ ಮಾಡ್ತೀಯಾ? ಏಯ್, ದ್ರೋಹ ಮಾಡ್ತಾ ಇರೋದು ಇವ್ರಲ್ಲ, ನಿಮ್ ತಂದೆ. ಒಂದು ಬಡ ಹುಡುಗಿ ಜೊತೆ ನೀನ್ ಮದುವೆ ಮಾಡ್ಬೇಕು ಅಂತ ಇಷ್ಟೆಲ್ಲ ನಾಟಕ ಆಡಿದ್ದಾರೆ. ನಿಮ್ಮಿಬ್ಬರ ಸಂಬಂಧ ಎಂಥದ್ದು ಅಂತ ಗೊತ್ತಾಯ್ತು. ನಿಮ್ ಮಧ್ಯದಲ್ಲಿ ನಾನ್ ಬರಲ್ಲ, ನನ್ನ ಬಿಟ್ಬಿಡಿ ಪ್ಲೀಸ್. ಅನುಮಾನದ ಕೊರೆ ಕಣ್ಣಿಗೆ, ಕುಡಿದಿರೋ ಮತ್ತು ನೆತ್ತಿಗೆ ನಿನಗೆ ನಿಜ ಏನು ಅಂತ ಗೊತ್ತಾಗೋ ಹಾಗೆ ನಾನ್ ಮಾಡ್ತೀನಿ. ನಡಿ ಅಬ್ದುಲ್ ಬೈ.